ಇಲ್ಲ ಇದು ಜಾತಿ ಗಣತಿ 7ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವೆಲ್ಲರೂ ಕೂಡ ಮನವಿ ಮಾಡ್ತಾ ಇದೀವಿ. ಮೊನ್ನೆ 3ನೇ ತಾರೀಕು ನಾನು ಪರ್ಮಿಷನ್ ತಗೊಂಡು ಆ ಮೀಟಿಂಗಿಗೆ ನಾವು ಹೋಗಿರಲಿಲ್ಲ. ಶಾಸಕರು ಮತ್ತೆ ಸಚಿವರುಗಳು ಎಲ್ಲರೂ ಕೂಡ ಇದ್ವಿ. ಆದರೆ ಜಾತಿ ಗಣತಿ ಹೊರಗೆ ಬಿಟ್ಟಾಗ ಮಾತ್ರ ಗೊತ್ತಾಗ್ತದೆ. ಅದಕ್ಕೆ ನಾನು ಕೂಡ ಹೇಳಿದ್ದೀನಿ, ಜಾತಿ ಗಣತಿ ಬರಬೇಕು. ಅದು ರಾಹುಲ್ ಗಾಂಧಿ ಅವರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಹೇಳಿದ್ದಾರೆ, ಜಾತಿ ಗಣತಿ ಆಗಿ ಸಮಾನತೆ ಎಲ್ಲರಿಗೂ ಬರಬೇಕಂದ್ರೆ ಅದು ವಾಸ್ತವಾಂಶ ಗೊತ್ತಾಗಬೇಕು. ವಾಸ್ತವಾಂಶ ಗೊತ್ತಾಗ್ಲಿಲ್ಲ ಅಂದ್ರೆ ಹೆಂಗೆ? ವಾಸ್ತವಾಂಶ ತಪ್ಪಿದೆ ಅಂದ್ರೆ ಮತ್ತೆ ಚರ್ಚೆಗೆ ಮಾಡಿ ಮತ್ತೆ ಸರಿ ಮಾಡ್ತಕ್ಕಂಥದ್ದು ನಾನು ಕೂಡ ಅದರ ಪರವಾಗಿದ್ದೀನಿ. ಏನಂದ್ರೆ ಜಾತಿ ಗಣತಿ ಏನು ವರದಿಯನ್ನು ರೆಡಿ ಆಗಿದೆ ಅದನ್ನು ಆದಷ್ಟು ಬೇಗ ಹೊರಗಡೆ ಬಿಡ್ತಕ್ಕಂಥದ್ದು ಒಳ್ಳೇದು ಅಂತ ಹೇಳಿ ನಾವು ಮಾಡ್ತೇವೆ. ಅಲ್ಲ, ವಿರೋಧ ಈಗ ಕೆಲವರು ಅವ್ರವ್ರ ವಿರೋಧ ವ್ಯಕ್ತಪಡಿಸ್ತಾರೆ. ಅವ್ರು ಬಂದಾಗ ಅದಕ್ಕೆ ಏನು ಪರಿಹಾರವನ್ನು ನೋಡಬೇಕು. ಇದೇನು ಬಂದ ತಕ್ಷಣ ಕಾನೂನೇನಲ್ಲ, ಇದು ಬಂದ ಮೇಲೆ ಮತ್ತೆ ಚರ್ಚೆಗಳಾಗ್ತವೆ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಅದು ಬಂದ ತಕ್ಷಣ, ವರದಿ ಬಂದ ತಕ್ಷಣ ಎಕ್ಸೆಪ್ಟ್ ಮಾಡಿ ಅದನ್ನು ಅನುಷ್ಠಾನ ಮಾಡೋದಿಲ್ಲ. ಅದನ್ನ ಎಕ್ಸೆಪ್ಟ್ ಮಾಡುತ್ತೆ ಸರ್ಕಾರ, ಆಮೇಲೆ ಚರ್ಚೆಗೆ ಬಿಡುತ್ತೆ. ಚರ್ಚೆ ಆದಮೇಲೆ ನೋಡಬೇಕಾಗತ್ತೆ. ಅದು ಪರ ವಿರೋಧ ಇರ್ತದೆ, ಅದು ಪಕ್ಷಾತೀತವಾಗೂ ಕೂಡ ಇರ್ತದೆ. ಆದರೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಅದು ಜಾತಿ ಗಣತಿಯಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಅದು ಮಾಡೋದು ಒಳ್ಳೇದು. ಯಾರು ತುಂಬಾ ಕಳ್ತನ ಮಾಡಿರ್ಬೇಕಂಗಾದ್ರೆ CM ಅವ್ರು ಮಾಡಲ್ಲ ಅಂದರೆ ಅವ್ನು ಮಾಡ್ತೀನಿ ಅಂತ ಹೇಳಿದ್ರು. ಮೋಸ್ಟ್ಲಿ ಅದಿರ್ಬೇಕು. ಈಗೆಲ್ಲ ಈಗ ಶುರು ಆಗ್ತಾವ ಅವ್ರದ್ದು ಎಲ್ಲ. ಯಾಕೆಂದ್ರೆ ಅದರಿಂದನೇ ಈಗ ಅವ್ರಿಗೂ ಭಯ ಹುಟ್ಟಿರೋದ್ರಿಂದ ಈಗ ಸ್ಟಾರ್ಟ್ ಮಾಡಿದಾರೆ ಒಬ್ಬೊಬ್ಬರೇ. GT ದೇವೇಗೌಡರು ಬೇಡ ಅಂದ್ರು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರು. ಯಾವಾಗ್ಲೂ ಅಷ್ಟೇ, ರಾಜಕಾರಣ ಮಾಡ್ಬೇಕಾದ್ರೆ ಯಾವಾಗ್ಲೂ ಒಬ್ರನ್ನ ದ್ವೇಷ ಮಾಡೋದಲ್ಲ. ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡ್ತಾರಂತೇಳಿ ಅದನ್ನ ಎತ್ತಿ ಹಿಡಿಬೇಕು. 12 ವರ್ಷದ್ದು ಹಳೆ ಕಥೆನ ತಂದ್ಬಿಟ್ಟು ತಿಕ್ಕಿದ್ಕೊಂಡ್ರೆ ಏನು ಜನರ ತಲೆ ಕೆಟ್ಟಿದೆಯಾ? ಒಂದು ಅನುಷ್ಠಾನ ಆಗಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಒಂದು ಸರ್ಕಾರನ ಬೀಳ್ತಕ್ಕಂಥ ಸಾಮಾನ್ಯ ಜನರಿಗೆ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಸೊ ನನಗನ್ಸುತ್ತೆ ಇಟ್ ಇಸ್ ದ ವೀಕ್ನೆಸ್ ಆಫ್ BJP ಅಷ್ಟೇ, ಆ್ಯಂಡ್ ದೇರ್ ಲೀಡರ್ಸ್ ಆ್ಯಂಡ್ ದೇರ್ ಲೀಡರ್ಶಿಪ್ ಅಷ್ಟೇ. ಅಧ್ಯಕ್ಷರಿಂದ ಹಿಡಿದು ಎಲ್ಲರದ್ದು ಅವ್ರದ್ದು ವೀಕ್ನೆಸ್ಸು ಎಲ್ಲಿಗೆ ಬಂದಿದೆ ಅಂತೇಳಿ ಆ ಹತಾಶತನವನ್ನು ತೋರಿಸ್ತಾ ಇದೆ ಅಷ್ಟೇ.